ನಿಮಗೆ ಗೊತ್ತಾ, ಇವತ್ತು ಜಗತ್ತಿನಾದ್ಯಂತ ನಾವು ನೋಡುವ ಅತಿ ದೊಡ್ಡ ವಜ್ರಗಳ ಹಿಂದೆ ಇರುವುದು ಭಾರತದ ಮಣ್ಣಿನ ನಂಟು. ಒಂದು ಕಾಲದಲ್ಲಿ ಜಗತ್ತಿಗೆ ವಜ್ರಗಳನ್ನು ಪೂರೈಸುತ್ತಿದ್ದ ಏಕೈಕ ದೇಶ ನಮ್ಮ ಭಾರತ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಇದು ಯಾವುದೋ ಕಲ್ಪನೆಯಲ್ಲ, ನೂರಾರು ವರ್ಷಗಳ ಇತಿಹಾಸ. ನಾವು ಮಾತನಾಡುತ್ತಿರುವುದು ಹೈದರಾಬಾದ್ ಬಳಿ ಇರುವ ಪ್ರಸಿದ್ಧ ಗೋಲ್ಕೊಂಡ ಕೋಟೆಯ ಬಗ್ಗೆ. 14ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಜಗತ್ತಿನ ಪ್ರಸಿದ್ಧ ವಜ್ರಗಳಾದ ಕೊಹಿನೂರು, ಹೂಪ್ ಡೈಮಂಡ್ ಮತ್ತು ಅಸಕ್ ಡೈಮಂಡ್ ಎಲ್ಲವೂ ದೊರೆತಿದ್ದು ಇದೇ ಗೋಲ್ಕೊಂಡ ಗಣಿಗಳಲ್ಲಿ. ಆ ಕಾಲದಲ್ಲಿ ಅಮೆರಿಕ ಅಥವಾ ಆಫ್ರಿಕಾದಲ್ಲಿ ವಜ್ರಗಳು ಸಿಗುತ್ತಿರಲಿಲ್ಲ. ಇಡೀ ಜಗತ್ತು ವಜ್ರಕ್ಕಾಗಿ ಭಾರತದ ಕಡೆಗೆ ಮುಖ ಮಾಡುತ್ತಿತ್ತು. ಗೋಲ್ಕೊಂಡ ವ್ಯಾಪಾರಿಗಳು ವಜ್ರಗಳನ್ನು ಕುದುರೆಗಳ ಮೇಲೆ, ಒಂಟೆಗಳ ಮೇಲೆ ಹೊತ್ತುಕೊಂಡು ದೇಶ ವಿದೇಶಗಳಿಗೆ ಸಾಗಿಸುತ್ತಿದ್ದರು. ಆಗಿನ ಕಾಲದಲ್ಲಿ ವಜ್ರಗಳನ್ನೇ ಮಾರಾಟ ಮಾಡುತ್ತಿದ್ದ ಮಾರುಕಟ್ಟೆಯನ್ನು ಡೈಮಂಡ್ ಮಾರುಕಟ್ಟೆ ಎಂದು ಕರೆಯುತ್ತಿದ್ದರು. ಈ ಅದ್ಭುತ ವಜ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಕೊಹಿನೂರು ಬೆಟ್ಟದ ಬೆಳಕು ಎಂದು ಕರೆಯಲ್ಪಡುವ ಈ ವಜ್ರವು ಅನೇಕ ರಾಜರ ಕೈ ಬದಲಾಯಿಸಿ ಕೊನೆಗೆ ಬ್ರಿಟಿಷರ ಪಾಲಾಯಿತು. ಇಂದು ಲಂಡನ್ ಟವರ್ನಲ್ಲಿ ಭದ್ರವಾಗಿದೆ, ಆದರೆ ಅದರ ಮೂಲ ನೆಲೆ ಮಾತ್ರ ನಮ್ಮ ಭಾರತದ ಭೂಮಿಯದ್ದೇ. ನಮ್ಮ ನಾಡಿನ ಇತಿಹಾಸ ಎಷ್ಟೊಂದು ಶ್ರೀಮಂತವಾಗಿದೆ ನೋಡಿ. ಹೀಗೆ ಮರೆಯಾದ ಇತಿಹಾಸದ ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.